प्रिय छात्र, हिंदी ऑनलाइन क्लास के लिए आप सबका स्वागत है। पिछले अवधि में मैंने आपको जीवनदात्री वर्षा गद्य पाठ को पढ़ाया था। मैं विश्वास करता हूँ आप सब इस गद्य पाठ को समझे होंगे। बच्चों, आज मैंने आपको भारतीय त्योहार इस गद्य पाठ को पढ़ाने के लिए आपके सामने उपस्थित हूँ। आज का विषय है 8वीं कक्षा का चुने हुए भाग भारतीय त्योहार। बच्चों, आप सब लोगों को जानकारी है, पाठ्यक्रम का हर गद्य पाठ हो या पद्य पाठ हो एक प्रमुख उद्देश्य पर आधारित होता है। उसी तरह भारतीय त्योहार इस गद्य पाठ भी एक प्रमुख उद्देश्य पर आधारित हुआ है। इस गद्य पाठ का उद्देश्य है कि इस पाठ के द्वारा बच्चे भारतीय संस्कृति और आचार विचार से परिचित होते हैं। ಮಕ್ಕಳೇ, ನಮಗೆಲ್ಲ ಗೊತ್ತು, ನಾವು ಪ್ರತಿಯೊಂದು ಲೆಸನಲ್ಲೂ ನಾನು ನಿಮ್ಗೆ ಹೇಳ್ಕೊಂಡು ಬಂದಿದ್ದೀನಿ, ನೀವು ಸಹ ಕೇಳಿಸ್ಕೊಂಡಿದ್ದೀರಾ. ಪ್ರತಿಯೊಂದು ಕವಿತೆ ಆಗಿರ್ಬೋದು ಅಥವಾ ಗದ್ಯ ಆಗಿರ್ಬೋದು ಪ್ರಮುಖ ಉದ್ದೇಶಗಳನ್ನು ಒಳಗೊಂಡು ರಚನೆ ಆಗಿರುತ್ತೆ. ಅದೇ ರೀತಿಯಾಗಿ ಭಾರತೀಯ त्योहार ಅಂದರೆ ಫೆಸ್ಟಿವಲ್, ಹಬ್ಬಗಳು ಸಹ ಒಂದು ಪ್ರಮುಖ ಉದ್ದೇಶವನ್ನು ಒಳಗೊಂಡು ರಚನೆಯಾಗಿದೆ. ಈ ಒಂದು ಗದ್ಯದ ಪ್ರಮುಖ ಉದ್ದೇಶ ಏನು ಅಂತಂದರೆ, ಮಕ್ಕಳಿಗೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಹಾಗೂ ನಮ್ಮ ಒಂದು ಆಚಾರ ವಿಚಾರಗಳು ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ನಾವು ಹಬ್ಬಗಳನ್ನು ಆಚರಣೆಯನ್ನು ಮಾಡ್ತೀವಿ, ಪ್ರತಿಯೊಂದು ಹಬ್ಬದ ವೈಶಿಷ್ಟ್ಯತೆ ಏನು ಅಂತ ತಿಳಿಸ್ಕೊಡುವಂಥದ್ದೇ ಈ ಒಂದು ಈ ಒಂದು ಗದ್ಯದ ಪ್ರಮುಖ ಉದ್ದೇಶವಾಗಿದೆ. बच्चों, मैं समझता हूँ आप सब लोग इस गद्य पाठ के उद्देश्य को समझे होंगे। और एक बात ध्यान दीजिए बच्चों, इस गद्य पाठ का उद्देश्य है कि सभी बच्चों में भारतीय संस्कृति, हमारा देश के संस्कृति और आचार विचार से परिचित करना इस गद्य पाठ का प्रमुख उद्देश्य है. बच्चों, इस पाठ से संबंधित कुछ शब्दार्थ के ओर बढ़ेंगे. कठिन शब्दों के अर्थ समझकर हम गद्य पाठ के ओर बढ़ेंगे. ध्यान दीजिए. शब्दार्थ: विश्व, संसार, जगत, त्योहार, पर्व अंद्रू सह हब्ब अंताने अर्थ. विश्व, संसार, जगತ್ತು, ಪ್ರಪಂಚ ನಿಮಗೆಲ್ಲ ಗೊತ್ತಿರುವಂತಹ ಶಬ್ದ. त्योहार ಅಂದರೆ ಪರ್ವ ಅಥವಾ ಹಬ್ಬ. ಸಿಲ್ಸಿಲಾ, ಕ್ರಮ, ನಾವು ಆಚರಣೆ ಮಾಡುವಂತಹ ಕ್ರಮ. ಉದಾಹರಣೆಗೆ, ಈಗ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂತಹ ಕ್ರಮಬದ್ಧದ ಆಚರಣೆ ಇರುತ್ತೆ. ಮನೆಗಳಲ್ಲಿ ನೀವು ನೋಡಿರ್ತೀರ, ನಿಮ್ಮ ಹಿರಿಯರು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ ಅಂತ. ಪ್ರತಿಯೊಂದು ಒಂದು ದೀಪಾವಳಿ ಹಬ್ಬ ಆಗಿರ್ಬೋದು, ಅಥವಾ ರಂಜಾನ್ ಆಗಿರ್ಬೋದು, ಅಥವಾ ಒಂದು ಕ್ರಿಸ್ಮಸ್ ಹಬ್ಬ ಆಗಿರ್ಬೋದು, ಒಂದು ಆಚಾರ ವಿಚಾರಗಳ ಒಂದು ಕ್ರಮಾನುಗತವಾಗಿ ಅವ್ರು ಏನು ಮಾಡ್ತಾರೆ, ಅದನ್ನು ಆಚರಣೆಯನ್ನು ಮಾಡ್ತಾರೆ. ಸಿಲ್ಸಿಲಾ का अर्थ है ಕ್ರಮ, ಒಂದು ಕ್ರಮದಲ್ಲಿ ಆಚರಣೆಯನ್ನು ಮಾಡುವಂಥದ್ದು. प्रतीक्षा, इंतज़ार. प्रतीक्षा का अर्थ है इंतज़ार. पिछले अवधि में हम इस शब्द का अर्थ को समझे हैं ना. जीवनदात्री वर्षा में हम प्रतीक्षा शब्द को पढ़े हैं. प्रतीक्षा का अर्थ है इंतज़ार, ಕಾಯುವಂಥದ್ದು. ನಾವು ಹಿಂದಿನ ತರಗತಿಯಲ್ಲಿ ಜೀವನದಾತ್ರಿ ವರ್ಷ ಅಲ್ಲೇ ಈ ಶಬ್ದವನ್ನು ಹಲವಾರು ಒಂದು ಗದ್ಯದಲ್ಲೂ ಈ ಶಬ್ದವನ್ನು ಕೇಳಿಸ್ಕೊಂಡಿದ್ದೀವಿ. किसान लोगों ने क्या करता है, वर्ष की प्रतीक्षा करते हैं. ರೈತರು ಮಳೆಗೋಸ್ಕರ ನಿರೀಕ್ಷಣೆಯನ್ನು, ಪ್ರತೀಕ್ಷೆಯನ್ನು ಕಾಯೋ ಕೆಲಸವನ್ನು ಮಾಡ್ತಾ ಇದ್ರು ಅಂತ ನಾವು ಹಿಂದಿನ ತರಗತಿಯಲ್ಲಿ ಓದಿದ್ವಲ್ಲ ಮಕ್ಕಳ. ಒಂದ್ಸಲ ನೀವು ಅದನ್ನು ಜ್ಞಾಪಿಸ್ಕೊಳ್ಳಿ. ಉಮಂಗ್, ಉಲ್ಲಾಸ್. उमंग का अर्थ है उल्लास, ತುಂಬ उत्साह, खुशी. उमंग का अर्थ है उल्लास. परंपरा, पुराने समय से चला आता हुआ क्रम. परंपरा इस शब्द का अर्थ है कि
ಪುರಾಣೆ ಸಮಯತೆ ತುಂಬ ಹಿಂದೆಯಿಂದ ಮಾಡಿಕೊಂಡು ಬಂದಿರುವಂತಹ ಒಂದು ಆಚರಣೆ ಅಂತಲೇ ಹೇಳ್ಬೋದು, ಒಂದು ಕ್ರಮ ಅಂತ ಹೇಳ್ಬೋದು. ಎಷ್ಟೊಂದು ಹಬ್ಬಗಳು ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅದನ್ನು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನೋಡಿ ನಾವು ಏನು ಮಾಡ್ತಾಯಿದ್ದೀವಿ, ಆ ಒಂದು ಕ್ರಮವನ್ನೇ ಅನುಸರಿಸಿ ನಾವು ಅದೇ ರೀತಿಯಾಗಿ ಹಬ್ಬಗಳನ್ನು ಆಚರಣೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಗುಡ್ ಪಕಾಕರ್ ಜಮಾಯಾ ಹುವಾ ಈಕ್ ಕಾ ರಸ್. ಗುಡ್ ಅಂದರೆ ಒಂದು ತಯಾರಿಸಿರುವಂತಹ ಒಂದು ಇದು ಗೊತ್ತಲ್ವ ನಿಮಗೆಲ್ಲ, ಕಬ್ಬು ಮತ್ತು ಬೆಲ್ಲದ ಒಂದು ರಸ. ಖಾನ್ಸಾ ಏಕ್ ಮಿಶ್ರ ಧಾತು. ಖಾನ್ಸಾ ಈ ಒಂದು ನಿಮಗೆ ಭಾಗ್ನ ಅಂತೆಲ್ಲ ಅಂತಾರಲ್ವ, ಈ ಒಂದು ಎರಡು ಮರ ಇರುತ್ತೆ ಮನೆಗಳಲ್ಲಿ, ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಅದರಲ್ಲಿ ಇಡುವಂತಹ ಎಲ್ಲ ವಸ್ತುಗಳು, ಈಗ ಅರಿಶಿನ ಕುಂಕುಮ ಬಳೆ ಎಲೆ ಅಡಿಕೆ ಅರಿಶಿನದ ಕೊಂಬು, ಈ ರೀತಿಯಾಗಿ ಹಲವಾರು ಮಿಶ್ರವಾದಂಥ ವಸ್ತುಗಳನ್ನು, ಅಂದರೆ ಸುಮಂಗಳೆಯರಿಗೆ ನೀಡುವಂತಹ ಒಂದು ವಸ್ತುಗಳನ್ನು ಹಾಕುವಂಥ ಒಂದು ಇದನ್ನು ನಾವೇನಂತ ಕರಿತೀವಿ, ಖಾನ್ಸಾ ಅಂತ ಕರಿತೀವಿ, ಅಥವಾ ಬಾಗ್ನ ಅಂತ ಅದಕ್ಕೆ ಹೇಳ್ಬೋದು ಮಕ್ಕಳ. ತೋಹಫಾ ಉಪಹಾರ. ಉಪಹಾರಕ್ಕೆ ಅರ್ಥ ಹೈ ಗಿಫ್ಟ್ ಅಥವಾ ಉಡುಗೊರೆ ಅಂತ ಹೇಳ್ಬೋದು. ಧರೋಹರ್ ಅಮಾನತ್ ಅವಲೋಕನ್. ಧರೋಹರ್ ಕಾ ಅರ್ಥ ಹೈ ಬಚ್ಚೋ ಅಮಾನತ್. ಅಂದರೆ ಈ ಯಾವ ರೀತಿಯಾಗಿ ನಮ್ಮ ಒಂದು ಹಿರಿಯರು ಆ ಒಂದು ಅನುಕ್ರಮಣೆಯಾಗಿ ಆಚರಣೆಯನ್ನು ಮಾಡ್ಕೊಂಬಂದಿದ್ದೀರೋ ಅದನ್ನೇ ನಾವು ಸಹ ಏನು ಮಾಡುವಂಥದ್ದು, ಅದೇ ಹಾದಿಯಲ್ಲೇ ಸಾಗುವಂಥದ್ದು. ಅವಲೋಕನ್ ದೇಖ್ನ. ಅವಲೋಕನ್ ಅಂದರೆ ಯಾರಾದರೂ ಏನಾದರೂ ಹೇಳಿದಾಗ ಅವುಗಳನ್ನ ನಾವೇನು ಮಾಡೋದು, ಗಮನ ಇಟ್ಟು ಕೇಳಿಸ್ಕೊಳುವಂಥದ್ದು. ರಬ್ಬಿ ಫಸಲ್ ವಸಂತ ಋತು ಮೇ ಕಾಟಿ ಜಾನೆ ವಾಲೆ ಫಸಲ್. ರಬ್ಬಿ ಫಸಲ್ ಕಾ ಅರ್ಥ ಹೈ ವಸಂತ ಋತುವಿನ ಸಮಯದಲ್ಲಿ ಕಟಾವಿಗೆ ಬರುವಂತಹ ಬೆಳೆಗಳಿಗೆ ನಾವೇನಂತ ಕರಿತೀವಿ, ರಬ್ಬಿ ಫಸಲ್ ಅಂತ ಕರಿತೀವಿ. ಧರೋಹರ್ ಸಂಪತ್ತಿ ಅಂದರೆ ಈಗ ಧರೋಹರ್ का अर्थ दो तरह होता है बच्चों. इस गद्य पाठ में धरोहर का अर्थ होता है ಸಂಪತ್ತಿ ಅಂತಂದರೆ, ಈಗ ಸಂಕ್ರಾಂತಿ ಹಬ್ಬವನ್ನು ತಗೊಂಡಾಗ ರೈತರಿಗೆ ಯಾವುದು ಸಂಪತ್ತು, ಅವರು ಬೆಳೆದಿರುವಂತಹ ಬೆಳೆಗಳೇ ಅವರ ಸಂಪತ್ತು. ಅದನ್ನು ನೋಡಿ ಖುಷಿಪಟ್ಟು ಆ ಒಂದು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಧರೋಹರ್ ಕಾ ಅರ್ಥ ಹೈ ಸಂಪತ್ತು ಅಂದರೆ ಗಳಿಕೆ ಅಂತ ಇಲ್ಲಿ ಹೇಳ್ಬೋದು, ನಮ್ಮ ಒಂದು ಪರಿಶ್ರಮಕ್ಕೆ ಪಡೆದಂತಹ ಒಂದು ಪ್ರತಿಫಲನೆ धरोहर. बच्चों मैं समझता हूँ आप सब लोग इस गद्य पाठ से संबंधित शब्दार्थ को समझे होंगे. आगे चलेंगे बच्चों, गद्य पाठ के और चलेंगे हम. समस्त विश्व में भारत ही एक ऐसा देश है जहाँ पर्व एवं त्योहारों का सिलसिला वर्ष भर चलता रहता है. भारतीय जनजीवन में इन धार्मिक उत्सवों और त्योहारों का महत्व है. मकर संक्रांति, बैसाखी, दशहरा, दिवाली, युगादि, ओणम, विशु, क्रिसमस, रमज़ान इत्यादि ऐसे ही त्योहार है. कुछ त्योहारों का परिचय इस पाठ में दिया जा रहा है. समस्त विश्व में भारत ही एक ऐसा देश है जहाँ पर्व एवं त्योहारों का सिलसिला वर्ष भर चलता रहता है. बच्चों तुम सब लोगों को जानकारी है, समस्त विश्व में भारत एक विशिष्ट देश है. क्योंकि किस कारण से, भारत की संस्कृति और आचार विचार से भारत एक वैशिष्ट देश है. ಮಕ್ಕಳೇ ನಿಮಗೆಲ್ಲ ಗೊತ್ತೋ ಇಲ್ವೋ, ನಾವೆಲ್ಲ ತಿಳ್ಕೊಳ್ಬೇಕು, ನಮ್ಮ ದೇಶ ಇತರ ಯಾವುದೇ ದೇಶಗಳಿಗೆ ನಮ್ಮ ದೇಶವನ್ನು ಹೋಲಿಕೆ ಮಾಡಿದ್ರು ಸಹ ನಮ್ಮ ಒಂದು ಸಂಸ್ಕೃತಿ ಆಗಿರ್ಬೋದು, ಆಚಾರ ವಿಚಾರಗಳಾಗಿರ್ಬೋದು, ಇತರ ಎಲ್ಲ ದೇಶಗಳಿಗಿಂತಲೂ ಒಂದು ಉತ್ತಮವಾದಂತಹ ಆಚಾರ ವಿಚಾರಗಳನ್ನು, ಸಂಸ್ಕೃತಿಯನ್ನು ನಾವು ಆಚರಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದೇ ಕಾರಣಕ್ಕೋಸ್ಕರ ಇಡೀ ವಿಶ್ವದಲ್ಲೇ ಭಾರತ ದೇಶ ಒಂದು ಉತ್ತಮವಾದಂಥ ಸ್ಥಾನಮಾನವನ್ನು ಪಡ್ಕೊಂಡಿದೆ.
ಎಲ್ಲ ವಿದೇಶಿಯರು ಸಹ ನಮ್ಮ ಸಂಸ್ಕೃತಿಯನ್ನು ಏನು ಮಾಡ್ತಾರೆ, ಆಚರಣೆಯನ್ನು ಸಹ ಮಾಡ್ತಾರೆ ಮತ್ತು ನಮ್ಮ ಸಂಸ್ಕೃತಿಯನ್ನು ಗೌರವಿಸ್ತಾರೆ. ಅಷ್ಟೊಂದು ಉದಾಹರಣೆಗಳು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು, ನಮ್ಮ ಒಂದು ಉಡುಗೆ ತೊಡುಗೆ ಆಗಿರ್ಬೋದು, ಪ್ರತಿಯೊಂದನ್ನು ಅವ್ರು ಏನು ಮಾಡ್ತಾರೆ, ವಿದೇಶಿಯರು ಸಹ ನಮ್ಮ ಒಂದು ರೀತಿ ನೀತಿಯನ್ನು ತುಂಬ ಇಷ್ಟಪಟ್ಟು ಅನುಕರಣೆಯನ್ನು ಮಾಡ್ತಾರೆ. ಇಸಿ ಕಾರಣ ಸೆ ಭಾರತ್ ವಿಶಿಷ್ಟ ದೇಶ ಹೈ. ಇದೇ ಕಾರಣದಿಂದ ನಮ್ಮ ಒಂದು ಆಚಾರ ವಿಚಾರದಿಂದ, ನಮ್ಮ ಸಂಸ್ಕೃತಿಯಿಂದ ನಾವೇನಾಗಿದ್ದೀವಿ, ಇಡೀ ವಿಶ್ವದಲ್ಲಿ ಗುರುತಿಸಲ್ಪಟ್ಟಿದ್ದೀವಿ. भारतीय जनजीवन में इन धार्मिक उत्सवों और त्योहारों का महत्व है. बच्चों, त्योहारों का महत्व समझकर हम उसका पालन करना जरूरी है. सभी त्योहार अपने अपने क्रम के अनुसार हम आचरण करना जरूरी है. हर एक त्योहार ಆಚಾರ ವಿಚಾರಕ್ಕೆ ಆಧಾರ ಪರ್ ಹಿ ರೂಪಿತ್ ಹುವಾ ಹೈ. ಪ್ರತಿಯೊಂದು ಹಬ್ಬ ಆಗಿರ್ಬೋದು ಮಕ್ಕಳ, ನಾವೇನು ತಿಳ್ಕೊಳೋದೇ ಇಲ್ಲ. ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದಂತಹ ವೈಶಿಷ್ಟ್ಯತೆ ಇದೆ. ಪ್ರತಿಯೊಂದು ಹಬ್ಬದ ಆಚರಣೆಯಲ್ಲಿ ವಿಧಿವಿಧಾನಗಳಿದೆ. ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು, ಆಚರಣೆಯನ್ನು ಮಾಡುವಂತಹ ಉದ್ದೇಶ ಸಹ ಇದೆ. ಇದನ್ನೆಲ್ಲ ತಿಳ್ಕೊಂಡು ನಾವೇನು ಮಾಡಬೇಕು, ಹಬ್ಬಗಳನ್ನು ಆಚರಣೆಯನ್ನು ಮಾಡಬೇಕು. ಸುಮ್ಮನೆ ಹಬ್ಬ ಮಾಡ್ತೀವಿ ಅಂತ ಏನೋ ಒಂದು ಹೊಸ ಡ್ರೆಸ್ ಹಾಕೊಳ್ಳೋವಂಥದ್ದು, ಮನೆಯಲ್ಲಿ ಸಿಹಿ ಮಾಡಿ ತಿನ್ನುವಂಥದ್ದಲ್ಲ. ಪ್ರತಿಯೊಂದು ಹಬ್ಬದ ವೈಶಿಷ್ಟ್ಯತೆ ಏನು, ಯಾವ ಕಾರಣಕ್ಕೆ ನಾವು ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಅಂತ ತಿಳ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಭಾರತ ದೇಶದಲ್ಲಿ ಇಡೀ ವರ್ಷ ಏನು ಮಾಡ್ತಾರೆ, ಹಲವಾರು ರೀತಿಯ ಹಬ್ಬಗಳನ್ನು, ಇಡೀ ವರ್ಷ ಹಬ್ಬ ಇರುತ್ತೆ. ಯಾವ ಒಂದು ದೇಶದಲ್ಲೂ ಈ ರೀತಿಯಾಗಿ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಕೇವಲ ಭಾರತ ದೇಶದಲ್ಲಿ ಮಾತ್ರ ನಾವು ನೋಡ್ಬೋದು ವರ್ಷ ಪೂರ್ತಿ ಹಬ್ಬಗಳ ಆಚರಣೆಯನ್ನು. ಅದರಲ್ಲಿ ಕೇವಲ ಕೆಲವೊಂದು ಪ್ರಮುಖ ಹಬ್ಬಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಗಮನಿಸ್ಕೊಳ್ಳಿ ಮಕ್ಕಳ. ಮಕರ ಸಂಕ್ರಾಂತಿ, ಬೈಸಾಖಿ, ದಶಹರಾ, ದಿವಾಲಿ, ಯುಗಾದಿ, ಓಣಂ, ವಿಶು, ಕ್ರಿಸ್ಮಸ್, ರಂಜಾನ್ ಇತ್ಯಾದಿ ಐಸೆ ಹಿ ತ್ಯೋಹಾರ್ ಹೈ. ತುಂಬ ವಿಶಿಷ್ಟವಾದಂತಹ ಹಬ್ಬಗಳು ಇವೆಲ್ಲ, ಎಲ್ಲರಿಗೂ ಚಿರಪರಿಚಿತವಾದಂತಹ ಹಬ್ಬಗಳು. ಪ್ರತಿಯೊಂದು ಹಬ್ಬಗಳು ಸಹ ತನ್ನದೇ ಒಂದು ವೈಶಿಷ್ಟ್ಯತೆಯನ್ನು, ಆಚಾರ ವಿಚಾರಗಳನ್ನೇ ಆಚರಣೆಯನ್ನು ಮಾಡಲಾಗುತ್ತೆ. कुछ त्योहारों का परिचय इस पाठ में दिया जा रहा है. ಕೆಲವೊಂದು ಮಾತ್ರ ಇಲ್ಲಿ ಏನು ಮಾಡಿದ್ದಾರೆ, ಈ ಒಂದು ಹಬ್ಬದ ಒಂದು ವೈಶಿಷ್ಟ್ಯತೆ ಏನು, ಯಾವ ರೀತಿಯಾಗಿ ಆಚರಣೆಯನ್ನು ಮಾಡ್ತಾರೆ, ಆಚರಣೆಯ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ಕೆಲವೊಂದು ಹಬ್ಬಗಳ ಒಂದು ವಿವರಣೆಯನ್ನು ಈ ಗದ್ಯದಿಂದ ನಾವು ತಿಳ್ಕೊಳ್ಬೋದು. मकर संक्रांति प्रत्येक वर्ष जनवरी महीने में पूरे भारत, विशेषतः दक्षिण भारत में मनाया जाता है. संक्रांति को फसल की कटाई का त्योहार भी कहा जाता है. इस त्योहार को घर घर में सुख संपत्ति के संकेत के रूप में मनाया जाता है. युगों से ऐसा माना जा रहा है कि इसी बच्चों, चित्रपट में आप देख सकते हैं मकर संक्रांति त्योहार के एक चित्रपट है, देखिए. और एक चित्र है बच्चों, देखिए. दिन से उत्तरायण पुण्यकाल प्रारंभ होता है. इस दिन सूर्य मकर राशि में प्रवेश करता है. यह विश्वास है कि उत्तरायण में देह त्याग करने वाले व्यक्ति जन्म मरण के चक्र से मुक्त हो जाते हैं. महाभारत के भीष्म पितामह कुरुक्षेत्र के युद्ध में घायल होने पर भी इसी दिन की प्रतीक्षा करते रहे और सूर्य के मकर राशि में प्रवेश करते ही उन्होंने अंतिम सांस ली.
ಮೊದಲಿಗೆ ಮಕ್ಕಳ ನಾವು ಮಕರ ಸಂಕ್ರಾಂತಿ ಈ ಒಂದು ಹಬ್ಬದ ಬಗ್ಗೆ, ವರ್ಷದ ಮೊದಲನೇ ಹಬ್ಬ, ಈ ಒಂದು ಹಬ್ಬದ ಪರಿಚಯವನ್ನು ಮಾಡ್ಕೊಳ್ಳೋಣ. ಯಾವ ಒಂದು ತಿಂಗಳಲ್ಲಿ ಆಚರಣೆಯನ್ನು ಮಾಡ್ತಾರೆ, ಯಾವ ಉದ್ದೇಶಕ್ಕೆ ಈ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಅಂತ. मकर संक्रांति प्रत्येक वर्ष जनवरी महीने में पूरे भारत, विशेषतः दक्षिण भारत में मनाया जाता है. ಮಕ್ಕಳೇ, ಯಾವಾಗಲೂ ಪ್ರತಿ ವರ್ಷವೂ ನಾವೇನು ಮಾಡ್ತೀವಿ, ಜನವರಿ ತಿಂಗಳಲ್ಲಿ ಈ ಒಂದು ಮಕರ ಸಂಕ್ರಾಂತಿಯ ಹಬ್ಬವನ್ನು ಆಚರಣೆ ಮಾಡ್ತೀವಿ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಇದನ್ನು ಆಚರಣೆಯನ್ನು ಮಾಡ್ತಾರೆ. मकर संक्रांति को फसल की कटाई का त्योहार भी कहा जाता है. गांवों के लोग ने इस मकर संक्रांति त्योहार को फसल की कटाई का त्योहार भी कहते हैं. ಮಕ್ಕಳೇ, ಹಳ್ಳಿ ಕಡೆ ಫಸಲ್ ಕೊಯ್ಯುವ ಹಬ್ಬ ಅಂತ ಸಹ ಇದನ್ನು ಕರೀತಾರೆ. ನಾವೆಲ್ಲ ಇಲ್ಲಿ ಸಿಟಿಗಳಲ್ಲಿ, ಪೇಟೆಗಳಲ್ಲಿ ನಾವೇನು ಮಾಡ್ತೀವಿ, ಮಕರ ಸಂಕ್ರಾಂತಿ ಅಂತ ಕರೆದ್ರೆ ಅಲ್ಲಿ ಅವರ ಒಂದು ಪರಿಶ್ರಮಕ್ಕೆ, ಉನ್ಕೆ किसान लोगों के मेहनत के प्रतिफल का त्योहार, फसल की कटाई का त्योहार मानकर उन्होंने इस त्योहार का आचरण करते हैं. ಅವರೆಲ್ಲ ತಾವು ಬೆಳೆದಿರುವಂತಹ ದವಸ ಧಾನ್ಯಗಳ ರಾಶಿಯನ್ನು ಹಾಕ್ಕೊಂಡು ಈ ಒಂದು ಹಬ್ಬದ ಆಚರಣೆಯನ್ನು ಮಾಡ್ತಾರೆ. इस त्योहार को घर घर में सुख संपत्ति के संकेत के रूप में मनाया जाता है. ನಮಗೆ ಸಿಟಿಗಳಲ್ಲಿ ಇರೋದ್ರಿಂದ ನಾವೇನು ಮಾಡ್ತೀವಿ, ಹಬ್ಬಗಳ ಆಚರಣೆ ಬಗ್ಗೆ ನಮಗೆ ಏನು ತಿಳುವಳಿಕೆನೇ ಇರೋದಿಲ್ಲ. ಹಳ್ಳಿಯ ಜನ ತುಂಬ ವಿಶಿಷ್ಟವಾಗಿ ಇದನ್ನು ಆಚರಣೆಯನ್ನು ಮಾಡ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಏನು ಮಾಡ್ತಾರೆ, ಗೋವಿಗೆ ಗಾಯ್ಕೋ ಪೂಜಾ ಕರ್ತೆ ಹೇ, ಹಸುಗೆ ಏನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ. ಅವ್ರ ಮನೆಯಲ್ಲಿರುವಂತಹ ದವಸ ಧಾನ್ಯಗಳ ರಾಶಿಯನ್ನು ಹಾಕಿ ಅದು ಅವರ ಒಂದು ಸುಖ ಮತ್ತು ಅವರ ಒಂದು ಸಂಪತ್ತನ್ನು ತೋರಿಸುತ್ತೆ. ಅವರು ಎಷ್ಟು ರಾಶಿಯಾಗಿ ಬೆಳೆದಿರ್ತಾರೆ, ಎಷ್ಟು ಬೆಳೆ ಬಂದಿರುತ್ತೆ, ಅದೇ ಅವರ ಸಂಪತ್ತು. ಈ ಒಂದು ಸಂಪತ್ತಿನ ಸಂಕೇತವನ್ನು ತೋರಿಸ್ಕೊಳಕ್ಕೋಸ್ಕರನೇ ಈ ಹಬ್ಬವನ್ನು ಅವ್ರು ಏನು ಮಾಡ್ತಾರೆ, ತುಂಬ ವಿಜೃಂಭಣೆಯಾಗಿ ಆಚರಣೆಯನ್ನು ಮಾಡ್ತಾರೆ. ನಾವು ಸಿಟಿಗಳಲ್ಲಿ ಬರೀ ಏನು ಮಾಡ್ತೀವಿ, ಎಳ್ಳು ಬೆಲ್ಲ ಕಬ್ಬು ಇಷ್ಟನ್ನ ತಗೊಂಡು ಮನೆಗೆ ಹೊಸ ಬಟ್ಟೆ ಹಾಕೊಂಡೋಗಿ ಕೊಟ್ಬಿಟ್ರೆ ಹಬ್ಬ ಆಗೋಯ್ತು ಅನ್ಕೊತೀವಿ. ಖಂಡಿತವಾಗ್ಲೂ ಅಲ್ಲ ಮಕ್ಕಳ. ಹಳ್ಳಿಯಲ್ಲಿ ರೈತರು ಆಚರಣೆ ಮಾಡುವಂತಹ ಹಬ್ಬ ಅಂದರೂ ಸಹ ತಪ್ಪಾಗೋದಿಲ್ಲ. ಅವರ ಒಂದು ಇಡೀ ವರ್ಷದ ಪ್ರತಿಫಲ ಬಂದಿರುತ್ತೆ. ಬೆಳೆಗಳನ್ನು ಬೆಳೆದಿರ್ತಾರೆ. ಆ ಬೆಳೆಗಳು ಕಟಾವಿಗೆ ಬಂದು ಆ ಫಸಲನ್ನು ಅವ್ರು ಏನು ಮಾಡ್ತಾರೆ, ಆ ಫಸಲನ್ನು ಕೊಯ್ದು ಆ ದವಸ ಧಾನ್ಯಗಳ ರಾಶಿಯನ್ನು ಹಾಕ್ಕೊಂಡು ಅದನ್ನು ನೋಡಿ ಸಂಭ್ರಮಿಸುವಂತಹ ಒಂದು ಹಬ್ಬ. ತುಂಬ ಖುಷಿಯಾಗಿ ಅವ್ರು ಏನು ಮಾಡ್ತಾರೆ, ಈ ಒಂದು ಹಬ್ಬವನ್ನು ಆ ಒಂದು ವ್ಯವಸಾಯಕ್ಕೆ ಸಹಾಯ ಮಾಡಿರುವಂತಹ ಗೋವುಗಳಿಗೂ ಸಹ ಅವ್ರು ಏನು ಮಾಡ್ತಾರೆ, ಶೃಂಗಾರವನ್ನು ಮಾಡಿ ಈ ಹಬ್ಬದ ಸಂಭ್ರಮಾಚರಣೆಯನ್ನು ಮಾಡ್ತಾರೆ. युगों से ऐसा माना जा रहा है कि इसी दिन से उत्तरायण पुण्यकाल प्रारंभ होता है. ತುಂಬ ಯುಗಗಳಿಂದ, ತುಂಬ ವರ್ಷಗಳಿಂದ ತಮ್ಮ ಪೂರ್ವಜರಿಂದ ನಮಗೆ ಬಂದಿರುವಂಥದ್ದು ಏನು ಅಂತಂದರೆ, ಮಕರ ಸಂಕ್ರಾಂತಿ ದಿನದಿಂದಲೇ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುತ್ತೆ ಅಂದ್ಬಿಟ್ಟು ನಮ್ಮ ಒಂದು ಹಿರಿಯರ ನಂಬಿಕೆ. ಅದನ್ನೇ ನಾವು ಸಹ ಏನು ಮಾಡಿದ್ವಿ, ಮುಂದುವರಿಸ್ಕೊಂಡು ಬಂದಿದ್ದೀವಿ ಅದನ್ನು ತಿಳ್ಕೊಂಡು. इस दिन सूर्य मकर राशि में प्रवेश करता है. मकर संक्रांति के दिन इस पुण्य काल के, उत्तरायण पुण्य काल के प्रारंभ होता है. उसी दिन सूर्य मकर राशि में प्रवेश करता है. ಆ ದಿನ, ಆ ಒಂದು ಮಕರ ಸಂಕ್ರಾಂತಿಯ ಹಬ್ಬದ ದಿನ ಸೂರ್ಯ ಏನು ಮಾಡ್ತಾನೆ, ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅನ್ನೋದು ನಮ್ಮ ನಂಬಿಕೆ. यह विश्वास है कि उत्तरायण में देह त्याग करने वाले व्यक्ति जन्म मरण के चक्र से मुक्त हो जाते हैं. हमारा पौराणिक कथाओं में हम लोगों ने सुने हैं. महाभारत में भी इसके बारे में हम सुने होंगे. यह विश्वास है, सभी हिंदू लोगों में यह विश्वास है कि उत्तरायण में देह त्याग करने वाला, ಈ ಒಂದು ಮಕರ ಸಂಕ್ರಾಂತಿಯ ಒಂದು ದಿನದಲ್ಲಿ ಯಾರು ತಮ್ಮ ಪ್ರಾಣವನ್ನು ಕಳ್ಕೊತಾರೋ ಅಥವಾ ನಿಧನ ಹೊಂತಾರೋ ಅವರು ಮುಂದೆ ಯಾವುದೇ ಜನ್ಮವನ್ನು ಪಡ್ಕೊಳೋದಿಲ್ಲ. ಈ ಜನ್ಮ ಮರಣ ಅನ್ನೋದ್ರಿಂದ, ಈ ಒಂದು ಚಕ್ರದಿಂದ ಮುಕ್ತಿಯನ್ನು ಪಡ್ಕೊತಾರೆ. ಅವರು ಸೀದಾ
ದೇವರ ಪಾದವನ್ನು ಸೇರ್ತಾರೆ ಅನ್ನುವಂಥದ್ದು ನಮ್ಮ ಹಿಂದೂಗಳ ಒಂದು ನಂಬಿಕೆ ಮಕ್ಕಳ. महाभारत के भीष्म पितामह कुरुक्षेत्र के युद्ध में घायल होने पर भी इसी दिन की प्रतीक्षा करते रहे. ನಿಮಗೆಲ್ಲ ಗೊತ್ತಿರಬೇಕು, ಮಹಾಭಾರತದ ಭೀಷ್ಮ ಪಿತಾಮಹರು ಕುರುಕ್ಷೇತ್ರ ಯುದ್ಧದಲ್ಲಿ ಪೂರ್ತಿ ಅವರ ದೇಹದ ತುಂಬ ಎಲ್ಲ ಬಾಣಗಳಿಂದ ತುಂಬೋಗಿತ್ತು. ಆ ಬಾಣಗಳ ಮೇಲೆ ಅವರ ದೇಹ ಪೂರ್ತಿಯಾಗಿ ಮಲ್ಕೊಂಡಿತ್ತು. ಆದರೆ ಅವ್ರು ಏನು ಮಾಡಿದ್ರು, ತಮ್ಮ ಪ್ರಾಣವನ್ನು ಬಿಡಲಿಲ್ಲ. ಅವರು ಈ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ರು. ಪ್ರತೀಕ್ಷಾ ಕರ್ತೆ ಹೈ, ಇಂತಜಾರ್ ಕರ್ತೆ ರಹೆ. ನಾನು ಈ ಒಂದು ಜನ್ಮ ಮರಣಗಳಿಂದ ಮುಕ್ತಿಯನ್ನು ಹೊಂದಬೇಕು, ಸೀದಾ ದೇವರ ಪಾದವನ್ನು ಸೇರಬೇಕು ಅಂತ ಅವರು ಆ ಒಂದು ತಮ್ಮ ಒಂದು ಉಸಿರನ್ನು ಇಟ್ಕೊಂಡು ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ರು. सूर्य के मकर राशि में प्रवेश करते ही उन्होंने अंतिम सांस ली. ಈ ದಿನಕ್ಕೋಸ್ಕರ ಕಾದು ಯಾವಾಗ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಿದ್ದು ಆ ಕ್ಷಣದಲ್ಲಿ ಅವ್ರು ಏನು ಮಾಡಿದ್ರು, ಭೀಷ್ಮ ಪಿತಾಮಹರು ತಮ್ಮ ಒಂದು ಪ್ರಾಣವನ್ನು ಬಿಟ್ಟರು. ಅವರ ಒಂದು ಆಸೆ ಏನಾಗಿತ್ತು ಅಂದರೆ, ಈ ಒಂದು ಮನುಷ್ಯನ ಜನ್ಮ ಸಾಕು, ಇನ್ನು ಯಾವುದೇ ಜನ್ಮವನ್ನು ನಾನು ಪಡ್ಕೊಳ್ಬಾರ್ದು, ಸೀದಾ ಭಗವಂತನ ಪಾದವನ್ನು ಸೇರಬೇಕು ಅಂತ ಅವ್ರು ಏನು ಮಾಡಿದ್ರು, ತಮ್ಮ ಒಂದು ಜೀವವನ್ನು ತುಂಬ ನರಳಾಡಿ ಅದೇ ಥರ ಉಳಿಸ್ಕೊಂಡು ಈ ಒಂದು ಸೂರ್ಯ ಮಕರ ರಾಶಿಗೆ ಬಂದಾಗ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು. ಮಕ್ಕಳ, ನಿಮಗೆಲ್ಲ ಈಗ ಗೊತ್ತಾಯ್ತಲ್ಲ ಮಕರ ಸಂಕ್ರಾಂತಿಯ ಈ ಒಂದು ಹಬ್ಬದ ವೈಶಿಷ್ಟ್ಯತೆ ಏನು ಅಂತ ಹೇಳ್ಬಿಟ್ಟು. ಇದು ಒಂದು ಫಸಲ್ ಕಟಾಯಿ ಕಾ ತ್ಯೋಹಾರ್. ಇದು ಒಂದು ರೈತರ ಹಬ್ಬ ಅಂದರೂ ಸಹ ತಪ್ಪಾಗೋದಿಲ್ಲ ಮಕ್ಕಳ. ಅಷ್ಟೇ ಅಲ್ಲ, ಈ ಒಂದು ದಿನದ ವೈಶಿಷ್ಟ್ಯತೆ, ಸೂರ್ಯ ಏನು ಮಾಡ್ತಾನೆ, ಮಕರ ರಾಶಿಯಲ್ಲಿ ಪ್ರವೇಶವನ್ನು ಮಾಡ್ತಾನೆ. ಇದು ಒಂದು ಅತ್ಯುತ್ತಮವಾದಂತಹ ದಿನ. ಜೋ ವ್ಯಕ್ತಿ ಇಸ್ ದಿನ ಮರಣ ಹೋತೆ ಹೈ. ಯಾವ ವ್ಯಕ್ತಿ ಈ ದಿನದಲ್ಲಿ ಪ್ರಾಣವನ್ನು ಬಿಡ್ತಾನೆ ಆತ ಸೀದಾ ಭಗವಂತನ ಪಾದವನ್ನು ಸೇರ್ತಾನೆ. ಇಷ್ಟು ಈ ಒಂದು ಹಬ್ಬದ, ಮಕರ ಸಂಕ್ರಾಂತಿ ಹಬ್ಬದ ವೈಶಿಷ್ಟ್ಯತೆ. आगे बढ़ेंगे बच्चों. बैसाखी और एक महत्व त्योहार है बैसाखी. ಮಕ್ಕಳ, ಇದುವರೆಗೂ ನಾವು ಮಕರ ಸಂಕ್ರಾಂತಿ ಹಬ್ಬದ ವೈಶಿಷ್ಟ್ಯತೆಯನ್ನು ತಿಳ್ಕೊಂಡ್ರಿ. ಈಗ ಇನ್ನೊಂದು ಹಬ್ಬ ಬೈಸಾಖಿ. ಈ ಒಂದು ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ನೋಡಿ ಮಕ್ಕಳ, ಇಲ್ಲಿ ಕೆಲವೊಂದು ಚಿತ್ರ ಇದೆ, ಬೈಸಾಖಿ ಹಬ್ಬದ್ದು ಪಿಕ್ಚರ್ಸ್ ಇದೆ ನೋಡಿ. ಎಷ್ಟು ಚೆನ್ನಾಗಿ ಪಂಜಾಬಿ ಅವರು ಯಾವ ರೀತಿಯಾಗಿ ಒಂದು ಉಡುಗೆ ತೊಡುಗೆಗಳನ್ನು ಹಾಕ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕೆಲವೊಂದು ಪಿಕ್ಚರ್ಸ್ ಇದೆ. ಕಾಣಿಸ್ತಾ ಇದೆಯಾ ನಿಮಗೆಲ್ಲ? ತುಂಬ ಅವರು ಎಂಜಾಯ್ ಮಾಡಿಕೊಂಡು ಈ ಒಂದು ಬೈಸಾಖಿ ತ್ಯೋಹಾರನ್ನು ಆಚರಣೆಯನ್ನು ಮಾಡ್ತಾರೆ. यह त्योहार पंजाब में मनाया जाता है. बैसाखी त्योहार कहाँ मनाया जाता है बच्चों? बैसाखी त्योहार पंजाब में मनाया जाता है. ಮಕ್ಕಳೇ, ಈ ಒಂದು ಬೈಸಾಖಿ ಹಬ್ಬವನ್ನು ಪಂಜಾಬಿಯರು ಪಂಜಾಬಲ್ಲಿ ಆಚರಣೆಯನ್ನು ಮಾಡ್ತಾರೆ. पंजाबी इसे नए साल का प्रारंभ मानते हैं. पंजाबी इसे नए साल का ಪ್ರಾರಂಭ. ಈ ಒಂದು ಹಬ್ಬವನ್ನು ಪಂಜಾಬೀಸ್ ಏನು ಮಾಡ್ತಾರೆ, ತಮ್ಮ ಒಂದು ಹೊಸ ವರುಷದ ಪ್ರಾರಂಭ ಅಂತಾನೆ ತಿಳ್ಕೊತಾರೆ. इसे नई फसल का त्योहार भी माना जाता है. किस तरह हम मकर संक्रांति को नई फसल कटाई का त्योहार मानते हैं, उसी तरह पंजाबी लोगों ने बैसाखी को नई फसल का त्योहार भी माना जाता है. ಹೊಸದಾಗಿ ಬಂದಂತಹ ಒಂದು ಬೆಳೆಯ ಒಂದು ಹಬ್ಬ ಅಂತ ಸಹ ಇವರು ಸಹ ಈ ಒಂದು ಬೈಸಾಖಿ ತ್ಯೋಹಾರನ್ನು ಆಚರಣೆ ಮಾಡ್ತಾರೆ. इस अवसर पर खेत हरे भरे दिखाई पड़ते हैं. ಈ ಒಂದು ಸಂದರ್ಭದಲ್ಲಿ ನೀವೆಲ್ಲೇ ನೋಡಿ ಈ ಒಂದು ಹಬ್ಬದ ಆಚರಣೆಯ ವಿಶಿಷ್ಟತೆ ಏನು ಅಂತಂದರೆ, ಎಲ್ಲ ಕಡೆಗಳು ತೋಟದಲ್ಲಿ ಬೆಳೆಗಳು ಬೆಳೆದು ನಿಂತಿರುತ್ತೆ. ಎಲ್ಲ ಕಡೆ ನಿಮಗೆ ಗ್ರೀನ್ ಕಾಣಿಸ್ತಾ ಇರುತ್ತೆ. और रबी फसल कटाई के लिए तैयाराती है. ವಸಂತ ಋತುವಿನಲ್ಲಿ ಬರುವಂತಹ ಎಲ್ಲ ಬೆಳೆಗಳು ಈ ಒಂದು ಸಂದರ್ಭದಲ್ಲಿ ಕಟ್ ಮಾಡೋದಕ್ಕೆ ರೆಡಿಯಾಗಿರುತ್ತೆ, ಅಂದರೆ ಬೆಳೆಗಳೆಲ್ಲ ಸಿದ್ಧಗೊಂಡಿರುತ್ತೆ. इस कारण गांवों के किसान खुशी और उमंग से भर जाते हैं. इसलिए इस पर्व को उत्सव के रूप में मनाते हैं. सभी किसान लोगों ने बहुत धूमधाम से
बैसाखी त्योहार को मनाते हैं क्यों कारण से बच्चों? क्योंकि उन्होंने पूर्ण वर्ष क्या करते हैं, मेहनती से परिश्रम करते हैं, परिश्रम करके काम करते हैं। जब फसल आते हैं तब उन्होंने बहुत खुशी से, बहुत उमंग से इस त्योहार को मनाते हैं। ಮಕ್ಕಳೇ, ರೈತರಿಗೆ ಯಾಕೆ ತುಂಬಾ ಖುಷಿ ಅಂತಂದ್ರೆ ಇಡೀ ವರ್ಷ ಅವ್ರು ಏನು ಮಾಡಿರ್ತಾರೆ, ಗಾಳಿ ಮಳೆ ಬಿಸಿಲು ಅಂದಿರ ದುಡ್ದಿರ್ತಾರೆ. ಕೊನೆ ಅವ್ರ ಬೆಳೆ ಬೆಳೆದಿರೋವಂಥದ್ದನ್ನ ನೋಡಿ ಅವ್ರಿಗೆ ತುಂಬ ಉತ್ಸಾಹ, ತುಂಬ ಖುಷಿ ಆಗುತ್ತೆ. ಇದನ್ನು ಅವ್ರು ಏನು ಮಾಡ್ತಾರೆ, ಹಬ್ಬದ ರೂಪದಲ್ಲಿ ಆಚರಣೆಯನ್ನು ಮಾಡ್ತಾರೆ. इस त्योहार के दिन सब मिलकर ओज पूर्ण भांगड़ा और गिद्ध नृत्य करते हैं. पंजाबी का एक विशिष्ट नृत्य है, इसे सब लोगों ने मिलकर करते हैं. ಪಂಜಾಬಿಗಳು ಹಾಡುವಂಥ ಒಂದು ಪಾರಂಪರಿಕ ಒಂದು ನೃತ್ಯ ಇದು. ಎಲ್ಲರೂ ಸಾಮಾನ್ಯವಾಗಿ ಹಾಡುವಂಥದ್ದು. ಈ ಒಂದು ಹಬ್ಬದ ದಿನ ಅವ್ರು ಏನು ಮಾಡ್ತಾರೆ, ತುಂಬ ಖುಷಿಯಾಗಿ ಎಲ್ಲರೂ ಭಾಂಗ್ಡಾ ಡ್ಯಾನ್ಸನ್ನು ಇಲ್ಲಿ ಖುಷಿಯಾಗಿ ಮಾಡ್ತಾರೆ. इन दिन सभी लोग परंपरागत वस्त्र पहनते हैं. इसके साथ साथ उन्होंने क्या करते हैं, परंपरागत ಹಿಂದಿನಿಂದ ತಮ್ಮ ಒಂದು ಹಿರಿಯರು ಆ ಒಂದು ಹಬ್ಬದ ದಿವಸ ಯಾವ ರೀತಿಯ ಉಡುಗೆನ ಧರಿಸ್ತಾ ಇದ್ರು ಅದೇ ರೀತಿಯ ಉಡುಗೆಯನ್ನು ಸಹ ಇವ್ರು ಏನು ಮಾಡ್ತಾರೆ, ಧರಿಸ್ಕೊಂಡು ತುಂಬ ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಈ ಹಬ್ಬವನ್ನು ಮಾಡ್ತಾರೆ. ತಾಜೆ गेहूं के आटे की रोटी, देसी घी और गुड़ खाते हैं. इस दिन का विशेषता यह है कि ताजे गेहूं के आटे की रोटी, ತುಂಬ ಫ್ರೆಶ್ ಆಗಿ ಬೆಳೆದಿರುವಂತಹ ಗೋಧಿ ಹಿಟ್ಟಿಂದ ಮಾಡಿರುವಂತಹ ರೊಟ್ಟಿ, ದೇಸಿ ಘೀ ಅವರೇ ಮನೆಯಲ್ಲಿ ಮಾಡಿರುವಂತಹ ತುಪ್ಪ, ಜೊತೆಗೆ ಬೆಲ್ಲವನ್ನು ಒಂದು ಕಳೆ ಬೀಜನ ಮಾಡಿ ಅವ್ರು ಏನು ಮಾಡ್ತಾರೆ, ಗುಟ್ಕ ಅವತ್ತು ತಿನ್ನುವಂಥದ್ದು ಗೋಧಿಯ ಹಿಟ್ಟು ಮತ್ತು ರೊಟ್ಟಿ, ಅದ್ರ ಜೊತೆಗೆ ತುಪ್ಪ ಮತ್ತು ಕಡಲೆ ಬೀಜನ ಬೆಲ್ಲವನ್ನು ತಿನ್ನುವಂಥದ್ದು ಅವ್ರಿಗೆ ವಾಡಿಕೆ. ಈ ಒಂದು ಹಬ್ಬದ ಸಿಹಿ ತಿಂಡಿಗಳು ಇವೆಲ್ಲ ಆಗಿರುತ್ತೆ ಮಕ್ಕಳ. ಉತ್ಸವಾಗ್ನಿ जलाकर उसके चारों ओर नाचते हैं. सब लोगों ने, किसान लोगों ने क्या करते हैं, ಉತ್ಸವಾಗ್ನಿ ಎಲ್ಲ ಬೆಂಕಿ ಹಾಕ್ಬಿಟ್ಟು ಬೆಂಕಿ ಸುತ್ತಲೂ ಅವ್ರು ಏನು ಮಾಡ್ತಾರೆ, ಈ ಒಂದು ಭಾಂಗ್ಡಾ ಡ್ಯಾನ್ಸನ್ನ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಮಾಡ್ತಾರೆ. ಈ ಥರ ಇಲ್ಲಿ ಏನು ಮಾಡ್ತಾರೆ, ರೈತರು ಈ ಒಂದು ಬೈಸಾಖಿ ತ್ಯೋಹಾರನ ಆಚರಣೆಯನ್ನು ಮಾಡ್ತಾರೆ. ತುಂಬ ತಮ್ಮ ಒಂದು ಕಷ್ಟಕ್ಕೆ ಪ್ರತಿಫಲ ಸಿಕ್ಕಾಗ ಆ ಪ್ರತಿಫಲವನ್ನು ಈ ರೀತಿಯಾಗಿ ಹಬ್ಬದ ಮೂಲಕ ಅವ್ರು ಏನು ಮಾಡ್ತಾರೆ ಮಕ್ಕಳ, ವ್ಯಕ್ತಪಡಿಸ್ತಾರೆ. बच्चों, आप समझ लिया बैसाखी त्योहार का प्रमुख उद्देश्य क्या है. बैसाखी त्योहार कौन मनाते हैं? बैसाखी त्योहार को पंजाब में मनाते हैं. कहाँ मनाते हैं? पंजाब में मनाते हैं. पंजाबी इसे नए साल का प्रारंभ मानते हैं. ಹೊಸ ವರ್ಷದ ಆರಂಭ ಅಂತ ಹೇಳ್ಬಿಟ್ಟು ಇವರು. ಜೊತೆಗೆ ಈ ಒಂದು ಹಬ್ಬವನ್ನು ಅವ್ರು ಇನ್ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಅಂದರೆ ನಯಿ ಫಸಲ್ का त्योहार भी मानते हैं. इस दिन सब लोग क्या करते हैं, इस दिन सब लोग उत्सवाग्नि जलाकर उसके उस ओजपूर्ण भांगड़ा और गिद्दा नृत्य करते हैं. इसके साथ साथ परंपरागत वस्त्र पहनते हैं, ताजों के आटे की रोटी, देसी घी, गुड़ खाते हैं. उत्सवाग्नि जलाकर उसके चारों ओर नाचते हैं. यह सब बैसाखी त्योहार का विशिष्टता है. बच्चों, भारतीय त्योहार गद्य पाठ का पहला भाग को मैं आपको पढ़ाया. इस पहला भाग से संबंधित कुछ प्रश्न इस तरह है आपके गृहपाठ के लिए. इस तरह पहला प्रश्न है बच्चों, महाभारत के भीष्म पितामह ने किस दिन की प्रतीक्षा कर रहे थे. महाभारत में भीष्म पितामह ने उत्तरायण पुण्यकाल की प्रतीक्षा कर रहे थे. बैसाखी त्योहार कहाँ मनाया जाता है. दूसरा प्रश्न है बच्चों, बैसाखी त्योहार पंजाब में मनाया जाता है. 2-3 वाक्य के प्रश्न इस तरह 2-3 वाक्य का प्रश्न इस तरह है बच्चों. मकर संक्रांति त्योहार कब और कैसा मनाया जाता है. दूसरा प्रश्न है, पंजाबी लोग बैसाखी त्योहार कैसे मनाते हैं.
बच्चों, आप सब लोग इस वीडियो को देखकर इन दोनों प्रश्नों का उत्तर लिखिए। दूसरे दूसरे भाग में मैं और एक बार इन दोनों त्योहारों को पुनरावर्तन करता हूँ। धन्यवाद।